ಜಿಂಗಿ ನೋಡಿ ಹೆಂಗೆ ಬರ್ತಾರೆ ಬರೋರೆಲ್ಲ. ಸೊ ನೋಡಿ ಸಖತ್ತಾಗಿ ಕಾಣ್ತದೆ ಇಲ್ಲಿಂದ ಮಾತ್ರ. ಅಲ್ಲಿ ಇನ್ನೂ ಬಿಟ್ಟಿಲ್ಲ, ರೆಡಿ ಮಾಡ್ತಾ ಇದ್ದಾರೆ. ಸೂಪರ್ ಮಾತ್ರ. ಲಾಸ್ಟ್ ಬೆಟ್ಟ ಅಂತೆ ನೋಡಿ, ಹಿಂಗೆ ಹೋಗ್ಬೇಕು ಆಗ್ತಾಯಿಲ್ಲ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾವು ಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ಹೋಗ್ತಾ ಇದ್ದೀವಿ. ಸೊ ಸುಮಾರು ಒಂದು 20 ವರ್ಷದ ಹಿಂದೆ ಹೋಗಿದ್ದೆ. ಸೊ ಅವಾಗ ಡೈರೆಕ್ಟ್ ಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ನಡ್ಕೊಂಡೇ ಹೋಗಿದ್ವು. ಸೊ ಅದಾದಮೇಲೆ ನಿಮಗೆ ಮಹದೇಶ್ವರ ಬೆಟ್ಟದಿಂದ ಏನು ಸ್ಕೂಲ್ ಮನೆ ಅಂತ ಒಂದಿದೆ, ನಾಗಮಲೆ ಅರ್ಧಕ್ಕೆ ಗಂಟನೂ ವ್ಯಾನ್ಗಳು ಹೋಗ್ತಾಯಿತ್ತು. ಸೊ ಇವಾಗ ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಈಗ ನಾವು ಫಾರೆಸ್ಟ್ ಚೆಕ್ ಪೋಸ್ಟ್ ಇದೆ, ಅಲ್ಲಿಂದ ನಡ್ಕೊಂಡೇ ಹೋಗ್ಬೇಕಂತೆ. ಸೊ ಓಕೆ ಬನ್ನಿ ನೋಡೋಣ ಹೇಗಿದೆ ಏನು ಅಂದ್ಬಿಟ್ಟು. ಸೊ ಆ್ಯಕ್ಚುಲಿ ಒಬ್ಬರಿಗೆ 200 ರೂಪಾಯಿ ಆಗುತ್ತೆ ಎಂಟ್ರೆನ್ಸ್ ಫೀಸು. ಸೊ ನಿಮಗೆ ಆಫ್ಲೈನಲ್ಲೂ ಸಿಗುತ್ತೆ, ಆನ್ಲೈನಲ್ಲೂ ಸಿಗುತ್ತೆ, ಆರಾಮಾಗಿ ಹೋಗ್ಬೋದು. ಲಾಸ್ಟು ಇಲ್ಲಿಂದ ನಡ್ಕೊಂಡು ಹೋಗ್ತೀವಿ. ಎಷ್ಟು ಚೆನ್ನಾಗಿದ್ದಾರೆ. ಸೊ ನೋಡಿ ಅಲ್ಲಿಗೆ ಲಾಸ್ಟು, ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಸೊ ಓಕೆ ಬನ್ನಿ, ಈಗ ಅಲ್ಲೆಲ್ಲ ಚೆಕ್ ಮಾಡ್ತಾರೆ ಟಿಕೆಟ್. ಸೊ ಅಲ್ಲೇ ಆಫೀಸ್ ಸ್ಪಾಟೆಲ್ಲ ಕೊಡ್ತಾ ಇದ್ದಾರೆ. ಓಕೆ ಫೈನಲಿ ಹೋಗ್ತಾ ಇದ್ದೀವಿ. ಬೇರೆ ಟೈಮಲ್ಲಿ ಈಗ ಮಳೆ ಬಂದ್ರಿಂದ ಸೊ ನೋಡಿ ಸಾಯಿದ್ವಿ, ಇಷ್ಟು ದೂರ ಬಂದಿದ್ದೀವಿ. ಈಗ ಬೆಂಗಳೂರು. ಸೊ ನೋಡಿ ಎಷ್ಟು ಡೀಪ್ ಇದೆ, ಸಿಕ್ಕಾಪಟ್ಟೆ ಡೀಪ್ ಐತಿ ಇಲ್ಲಿ. ಯಪ್ಪ ಆ್ಯಕ್ಚುಲಿ ಒಂದು ಬೆಟ್ಟ ಹತ್ತಿದ್ದೀವಿ ಅನ್ಸುತ್ತೆ ಅಲ್ವನಂದ. ಈಗ ಬಂದಲ್ಲ ಬಂದಲ್ಲ ಆ ಬೆಟ್ಟ ಹತ್ತಿದ್ದೀವಿ. ಇನ್ನೂ ಅಯ್ಯೋ ಇದರಲ್ಲಿ ಇನ್ನೂ ಐತೆ. ಹೌದು. ಇದೇ ದಾರಿ ಸರಿನಾ? ಯಾವ ದಾರಿ ಅನ್ನಂತ ಇದೇನಾ? ಇದೇ ಸ್ಟ್ರೈಟ್ ಐತಲ್ಲ ಗುರು. ನೋಡಿ ಈ ರೋಡು ಮಧ್ಯದಲ್ಲಿ ಬರುತ್ತೆ. ಸೊ ಇಲ್ಲಿಂದ ನಮ್ಗೆ ಕಟ್ ರೋಟಲ್ಲಿ ಹೋಗ್ತಾ ಇದ್ದೀವಿ. ಈಗ ನಾವು ನೋಡಿ ಇದು ಗಾಡಿನೂ ಹೋಗುತ್ತೆ ಇಲ್ಲಿ. ಫಸ್ಟ್ ಇಲ್ಲೆಲ್ಲ ಗಾಡಿ ಜೀಪ್ ಎಲ್ಲ ಹೋಗ್ತಾ ಇತ್ತು. ನೋಡಿ ಶಾರ್ಟ್ ಕಟ್ಟಲ್ಲಿ ಬಂದಿರೋದು. ಸೊ ಈಗ ಇಳಿತಾ ಇದೀವಿ, ಎಲ್ಲ ಶಾರ್ಟ್ ಕಟ್ಟಲ್ಲೇ ಬಂದ್ಬಿಟ್ಟಿದ್ದೀವಿ ನೋಡಿ. ಆನಂದ ನಿಧಾನಕ್ಕೆ ಇಳಿ. ಸೊ ನೋಡಿ ಇಷ್ಟು ದೂರ ಬಂದಿದ್ದೀವಿ. ಸೊ ಇವರೆಲ್ಲ ಇದೇ ಊರವರು ಬರ್ತಾ ಇರುತ್ತೆ. ಸೊ ನೋಡಿ ಈ ರೋಡೆಲ್ಲ ಮಧ್ಯೆ ರೋಡ್ ಇದೆಯಲ್ಲ, ಈ ರೋಡಲ್ಲೆಲ್ಲ ಜೀಪ್ ಹೋಗ್ತಾಯಿತ್ತು. ಆದರೂ ನೋಡಿ ಎಷ್ಟು ಇದಿದೆ, ಈ ಇದರಲ್ಲಿ ಜೀಪ್ ಓಡಿಸ್ತಾರೆ ಅಂದರೆ ಗ್ರೇಟು. ಗಾಡಿನೇ ಓಡಿಸ್ಕೊಬೋದವ್ರು ಅಣ್ಣ. ನೋಡಿ ಗಾಡಿಲೇ ಹೋಗ್ಬೋದು. ಮತ್ತು ಈ ಥರ ಬೋರ್ಡ್ ಹಾಕಿರ್ತಾರೆ ನಾಗಮಲೆಗೆ ದಾರಿ ಅಂದ್ಬಿಟ್ಟು. ಸೊ ನೋಡಿ ಓ ಇದೆಲ್ಲ ಹೈಟ್ ಐತೆ ಗುರು. ಸೊ ಫೈನಲಿ ಬಂದು ನೋಡಿ ಕುತ್ಕೊಳ್ಳೋ ಸಕ್ಕತ್ತಾಗಿದೆ. ಇಲ್ಲಿ ಎಲ್ಲ ಕುತ್ಕೋಬೋದು. ಓ ಏನು ಕಾಣ್ತಿದೆ ಗೊತ್ತಾ ಬೆಟ್ಟ ನೋಡಿ ಅಲ್ಲಿ. ಸೊ ನೋಡಿ ಸಕ್ಕತ್ತಾಗಿ ಕಾಣ್ತದೆ ಇಲ್ಲಿಂದ ಮಾತ್ರ. ಅಲ್ಲಿ ಇನ್ನೂ ಬಿಟ್ಟಿಲ್ಲ, ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ. ಅದು ಬೆಟ್ಟ. ಹುಲಿ ವಾಹನ 2 ಹುಲಿ ವಾಹನ ಸಗದಾಗಿ ಕಾಣ್ತದೆ, ಸೂಪರ್ ಆಗಿದೆ. ಸೊ ತುಂಬ ದೂರ ಆದಮೇಲೆ ಒಂದು ಕೆರೆ ಸಿಗುತ್ತೆ ನೋಡಿ.
ಸಕ್ಕತ್ತಾಗಿದೆ. ಸೊ ಇಲ್ಲಿ ಆನೆಗಳು ಬರ್ತಾ ಇಲ್ಲ ಸರ್ ಇಲ್ಲಿ? ಇಲ್ಲೇ ತುಳಿದಿರೋದು. ಹೌದೇ? ಇಲ್ಲೇ ತುಳಿದು ಸಾಯಿಸಿರೋದು ಒಬ್ರನ್ನ? ಸೊ ನೋಡಿ ಸೆಂಟ್ರಲ್ ಒಂದು ಕೆರೆ ಸಿಗುತ್ತೆ. ಸೊ ಇಲ್ಲೇ ಅಂತ ಆನೆ ತುಳಿದು ಒಬ್ಬರು ಸಾಯಿಸ್ಬಿಟ್ಟಿರೋದು ನೀರ ಹತ್ರ. ಸೊ ಇಲ್ಲಿ ನೀರು ಪಾಯಿಂಟ್ ಅಲ್ವಾ ಕೆರೆ, ಇಲ್ಲಿ ಆನೆಗಳು ಬರೋದು ಸಾಮಾನ್ಯ. ಸೊ ಓಕೆ ಬನ್ನಿ ಮುಂದೆ ಹೋಗೋಣ. ಸೊ ನೋಡಿ ಇಷ್ಟು ದೂರ ಆದ್ಮೇಲೆ ಬಂದ್ವಿ. ಇಲ್ಲೊಂದು ಅಂಗಡಿ ಸಿಗುತ್ತೆ. ಸೊ ಇಲ್ಲಿ ನೀರಿಗೆ ತೊಗೊಂಡು ಹೋಗ್ಬೇಕು. ಇಲ್ಲೊಂದೇ ಅಂಗಡಿ ಫ್ರೆಶ್ ಸಿಕ್ಕಿದ್ದು ನಮಗೆ. ಸೊ ನೋಡಿ ಆಂಟಿ ಎಲ್ಲ ಹೋಗ್ತಾ ಇದ್ದಾರೆ. ಸೊ ಅರ್ಧಕ್ಕರ್ಧ ಬಂದಿದ್ದೀವಿ ಆಲ್ರೆಡಿ. ವಾವ್ ನೋಡಿ ಇಲ್ಲಿ ಪ್ಲೇಸ್ ಹೇಗಿದೆ, ಚೆನ್ನಾಗಿದೆ. ಜೀಪ್ ಬರೋದೇ ಕಷ್ಟ, ಬಸ್ ಬಿಟ್ಟು ಅಲ್ಲಿ ಬೆಟ್ಟ ಹೆಂಗೆ ಕಾಣ್ತಾ ಇದೆ. ತೋಟ ಇದೆ ಅಷ್ಟೇ. ಫೈನಲಿ ಊರು ಒಳಗಡೆ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಇಲ್ಲೇ ಯಾವುದೋ ಊರಿದೆ, ಸ್ಕೂಲ್ ಮನೆ. ಇಲ್ಲಿ ಕಂಟನೇ ಬರ್ತೀವಿ. ಜೀಪು ರೋಡೆಲ್ಲ ಇದೆ. ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ. ನೋಡಿ ಜಮೀನಲ್ಲಿ ಹೆಂಗೆ ಮಾಡ್ತಾರೆ. ಅರ್ಧ ಹೋಗ್ಬೇಕೆ? ನೋಡಿ ಅರ್ಧ ಬಂತೀವಿ, ಅರ್ಧ ಹೋಗ್ಬೇಕು. ಟಿಫನ್ ಏನು ಸಿಗಲ್ವೇ? ಹೌದಾ? ಮುಂದೆ ಹೋಟ್ಲ್ ಐತೆ, ಟಿಫನ್ ಎಲ್ಲ ಇದೆ ಅಂತೆ. ಸುಮ್ಮನೆ ಕೇಳೋಣ ಅಂತ ಅಷ್ಟೇ, ಮುಗಿತು. ಕಾಸು ಕೊಟ್ಟಾಗ್ರು. ಸೊ ಓಕೆ ಬನ್ನಿ ಈಗ ಹೋಗೋಣ. ಆನಂದ ನೋಡಿ ಒಂದು ಒಳ್ಳೆ ಹುಡುಗಿ ಸಿಗಲಿ. ಮತ್ತು ನಾಯಿಗಳವ ಫೋಟೋ ವಿಡಿಯೋನಿಂದ ಕಡಿದೀನಲ್ಲ, ನಾಯಿಗಳು ಬರ್ತಾವೆ ನೋಡಿ. ನೋಡಿ ನೋಡಿದ್ರೆ ಚೆನ್ನಾಗಿದೆ ನಾಯಿದು. ಸೊ ನೋಡಿ ಎಷ್ಟು ಸಕಾಲ ಪ್ರೀತಿ ಬರೋ ತೋರಿಸ್ತದೆ. ಖುಷಿ ಆಗ್ತಿ ಯಾರೋ ಬಿಸ್ಕೆಟ್ ಹಾಕೋದು. ಒಳ್ಳೆ ಗಾಳಿ ಬೆಳೆದು ಬಂದೈತೆ. ಬಾ. ಸೊ ಓಕೆ ಬನ್ನಿ ಮುಂದೆ ಹೋಗೋಣ. ಸೊ ಇಲ್ಲೊಂದು ದೇವಸ್ಥಾನ ಇದೆ ನೋಡಿ. ಗಣೇಶನ ಕೈ ಮುಗಿದು ಮುಂದೆ ಸಾಗೋಣ. ಸೊ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ. ತುಂಬ ಅಂಗಡಿಗಳು ಮತ್ತು ಹೋಟೆಲ್ಗಳೆಲ್ಲ ಇದೆ. ಸೊ ಟಿಫನ್ ಎಲ್ಲ ಸಿಗುತ್ತೆ, ಆರಾಮಾಗಿ ಬರ್ಬೋದು. ಸೊ ನೋಡಿ ಫುಲ್ ಅಂಗಡಿಗಳೆಲ್ಲ ಇದೆ. ಹೋಟ್ಲಿಲ್ಲ ಕೈಯಲ್ಲಿ ಮಾಡ್ತಿದ್ದಾರೆ ಚಟ್ನಿ ಗಿಟ್ನೆಲ್ಲ ಒಳಕ ಆಡಿಸ್ತಾ ಇದ್ದಾರೆ. ಸೊ ಇಡ್ಲಿ ಎಲ್ಲ ಸಿಗುತ್ತೆ ಇಲ್ಲಿ, ಚೆನ್ನಾಗಿದೆ. ಇಲ್ಲೊಂಥರ ಊರು. ಸೊ ಇಲ್ಲಿ ಗಂಟ ಬರ್ತಾಯಿತ್ತಂತೆ ಗಾಡಿಗಳೆಲ್ಲ. ಸೊ ಇವಾಗಿಲ್ಲ, ಕೈಯಲ್ಲಿ ಆಡಿಸ್ತಾ ಇರೋದು. ಹಾಂ ಫೈನಲಿ ಸ್ಕೂಲ್ ಮನೆ ಹತ್ರ ಬಂದಿದ್ದೀವಿ ನೋಡಿ. ನಾಗಮಲೆಗೆ ದಾರಿ. ಅಕ್ಕ ಕರೆಂಟ್ ಐತೆ ಇಲ್ಲಿ? ಸೋಲಾರು. ಓ ಅದಕ್ಕೆ ಆಡ್ ಆಗ್ತಿರೋದು ಸೋಲಾರಲ್ಲೇನೆ ಅಲ್ಲ. ಓಹೋ ನೋಡಿ ಇಲ್ಲಿ. ವಾವ್ ಅಲ್ಲಿ ಏನು ಊರು, ಇಲ್ಲಿ ಬೆಟ್ಟ ನೋಡಿ. ಇಂಥ ಮಧ್ಯ ಇರೋರೇ ಪುಣ್ಯವಂತರು. ಒಳ್ಳೆ ವಾತಾವರಣ. ಅವ್ರ ಕಷ್ಟ ಅವ್ರಿಗೆ ಗೊತ್ತು, ಆದ್ರೂ ಇದು ಬದುಕೊಂಡ್ರೆ. ಹುಡುಗರು ಮನೆಗಳು ಹೆಂಗೆ ಕಟ್ಕೊಂಡಾರೆ, ಅದೆಲ್ಲ ಕುರಿ ಸಾಗೋಕ್ಕೆ ಚೆನ್ನಾಯ್ತು ನೋಡು. ಸೊ ನೋಡಿ ಬಂದ್ವಿ ಅಲ್ಲಿಂದ ಹತ್ಕೊಂಡು ನೋಡಿ, ಅಲ್ಲೆಲ್ಲ ಹತ್ಕೊಂಡು ಬಂದಿರೋದು ನಾವು. ಇಳಿದಿದ್ದೀವಿ ಹಳ್ಳ, ತಿರ್ಗಿ ಹತ್ತಾ ಇದ್ದೀವಿ. ಸ್ವಲ್ಪ ಕಲ್ಲೋಡೆಲ್ಲ ಮುಗೀತು. ಸೊ ಇದೊಂಥರ ರೋಡ್ ಸಿಕ್ತು. ಸೊ ಆ್ಯಕ್ಚುಲಿ ಈ ರೋಡಲ್ಲಿ ನಮಗೆ ಮಜ್ಜಿಗೆ ಗಿಜ್ಜಿಗೆ ಎಲ್ಲ ಮಾಡ್ತಾಯಿದ್ರು ಫಸ್ಟೆಲ್ಲ, ಲೈನಿಗೆ ಇರ್ತಿದ್ರು. ಸೊ ಇವಾಗ ಜಾಸ್ತಿ ಜನ ಬರದೇ ಇರೋದ್ರಿಂದ ಸೊ ಯಾರೂ ಅಷ್ಟಾಗಿಲ್ಲ. ಸೊ ನೋಡ ಬನ್ನಿ ನೋಡಿ ಹೇಗಿದೆ ರೋಡು. ಸೊ ನೋಡಿ ಈ ರೋಡ್ ಸಕ್ಕತ್ತಾಗಿದೆ. ಒಂಥರ ಫಾರೆಸ್ಟ್ ಮಧ್ಯೆ ಹೋಗ್ತಾರೆ ಫೀಲ್ ಆಗುತ್ತೆ. ಸೊ ನೋಡಿ ನಾವು ಹೋಗ್ತಾ ಇದ್ವಿ. ಸೊ ನಮ್ಮ ಜೊತೆ ಬಂದಿದ್ದವರೆಲ್ಲ ಮುಂದೆ ಹೊಂಟೋಗ್ಬಿಟ್ರು. ನಾವು ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಟೈಮ್ ಈಗ ನಾವು ಎಷ್ಟು ಬರೋ 6 ಗಂಟೆ ಬಿಟ್ಟಿದ್ದಲ್ಲಿ, 6 ಗಂಟೆ ಬಿಟ್ಟಿದ್ದು. ಹಾಂ ಬೆಟ್ಟ, ಹಾಂ ಬೆಟ್ಟ ಬಿಟ್ಟಿದ್ದು 6 ಗಂಟೆ. ಸೊ ನಾವು ಬಂದಿದ್ದೀಗ ಇಲ್ಲಿಗೆ 8:40, 7:40. ಸೊ 7:45 ಸೊ ಓಕೆ ಬನ್ನಿ ನೋಡೋಣ ಮುಂದೆ. ಇನ್ನೂ ಒಂದು 60% ಬಂದಿದ್ದೀವಿ ಅಷ್ಟೇ. ಇನ್ನೂ ಹೋಗ್ತಾ ಇದ್ದೀವಿ, ಇನ್ನೂ ಹೋಗಬೇಕು. ಸೊ ನೋಡಿ ರೋಡು ಹಳ್ಳ ದಿಣ್ಣೆ ಪೇರುಗಳು. ಆನಂದ ಫುಲ್ ಸುಸ್ತಾಗ್ಬಿಟ್ಟವನೆ. ಏನು ತಿಂದಿಲ್ಲ, ಒಂದು ಬಿಸ್ಕೆಟ್ ಮಾತ್ರ ತೊಗೊಂಡಿದ್ದೀವಿ, ಹೋಗ್ತಾ ಇದ್ದೀವಿ. ಎಷ್ಟು ಸಕ್ಕತ್ತಾಗಿದೆ ಮಾತ್ರ ಇಲ್ಲಿ. ಬನ್ನಿ ಮುಂದೆ ಹತ್ತೋಣ, ತೋರಿಸ್ತೀನಿ ಮೇಲ್ಗಡೆ ಹತ್ಬಿಟ್ಟು. ಸೂಪರ್ ಮಾತ್ರ.
ಎಷ್ಟು ಚೆನ್ನಾಗಿದೆ ಮಾತ್ರ ಇಲ್ಲಿ. ಸೊ ನೋಡಿ ಎಲ್ಲ ಹಾಡಾಕೊಂಡು ಫೋಟೋ ತೊಗೋತಾ ಇದ್ದಾರೆ. ಸೊ ಎಲ್ಲ ಸಾಂಗ್ ಹಾಕೊಂಡು ಹೋಗ್ತಾ ಇದ್ದಾರೆ. ಸಕ್ಕತ್ತಾಗಿದೆ ಇಲ್ಲಿ ಮಾತ್ರ. ಇಲ್ಲಿ ಕಲ್ಲುಗಳು ಸಕ್ಕತ್ತಾಗಿದೆ, ಎಡ್ಜಿದು ಸಕ್ಕತ್ತಾಗಿದೆ ಇಲ್ಲಿ ಮಾತ್ರ. ಸೊ ಬನ್ನಿ ಒಂದ್ಸಲ ವಿಸಿಟ್ ಮಾಡಿ. ಸೊ ಇದು ನೋಡೋಕ್ಕಾರು ಬರಬೇಕು, ಒಂದು ಖುಷಿ ಏನೋ ಅಂತ ಸಂತೋಷ ಆಗುತ್ತೆ. ಅಷ್ಟು ಮೆಟ್ಲತ್ಕೊ ಬಂದಿರೋದಕ್ಕೂ ಸಾರ್ಥಕ ಅನಿಸುತ್ತೆ. ಸೊ ಅಷ್ಟು ಚೆನ್ನಾಗಿದೆ ಮಾತ್ರ ಈ ಸೈಡು. ಫುಲ್ ಬೆಟ್ಟಗಳೇ. ಅದು ಈ ಟೈಮಲ್ಲಂತ ಮಳೆ ಬಂದಿರೋ ಟೈಮಲ್ಲಿ ಅದ್ಭುತವಾಗಿದೆ. ಅಲ್ಲಿ ಹುಡುಗರು ಅಲ್ಲಿ ಅದು ಮೇಲ್ಗಡೆ ಐತಲ್ಲ ಟ್ರೆಕ್ಕು, ಸಕ್ಕತ್ ಮಾತ್ರ ಅದು. ಹತ್ತಿದ್ವಿ, ಈಗ ಹಳ್ಳ ಇಳಿತಾ ಇದ್ದೀವಿ. ಹತ್ತು ಇಳಿ ಇನ್ನೇನು ಹತ್ತತ್ರ ಇದ್ದೀವಿ. ಕಾಣುತ್ತೆ ಇಲ್ಲಿಂದ ಆದ್ಮೇಲೆ. ನಲ್ಲಿಕ್ಕೆ 10 ರೂಪಾಯಿ ಕೊಡಪ್ಪ ಸಾಕು. ಹಾಕೊಡಪ್ಪ, ಹಾಕೊಡು. ಕೋತಿಗಳು ಪಾಪ ಯಾರು ಬಂದರೆ ಕೊಡೋದನ್ನೇ ಕಾಯ್ಕೊಂಡು ಕೂತಿರುತ್ತೆ. ಸೊ ಬರೀ ಕೋತಿ ಅಮ್ಮ. ಮದುವೆಯಾಗ ಪಾಪನೂ ಐತೆ ನೋಡೋಕ್ಕೆ. ನೀನು ಇದೆಯಾ? 37 ವರ್ಷ ಆಗೈತೆ. 38 ಏನಲ್ಲಿ ನಾಗಮಲೆ ಹತ್ತತ್ರ ಬಂದಿದ್ದೀವಿ ನೋಡಿ. ರೋಡ್ ಹೆಂಗೈತೆ. ಸೊ ಇದು ನಾಗಮಲೆ ಊರಂತೆ. ಸೊ ಹುಡುಗಿ ಹೇಳ್ತು. ಸೊ ಇಲ್ಲಿಗೆ ನಮ್ಮ ಟ್ರಕ್ಕಿಂಗ್ ರೀಚ್ ಆದ್ವಿ. ಸೊ ಓಕೆ, ಫೈನಲಿ ರೀಚ್ ಆಗಿದ್ದೀವಿ. ಸೊ ಈಗ ನಾಗಮಲೆ ಹತ್ತತ್ರ ಬಂದಿದ್ದೀವಿ. ಸೊ ನೋಡಿ ಮನೆಗಳೆಲ್ಲ ಕಾಣ್ತಾ ಇದೆ. ಸೊ ಆ್ಯಕ್ಚುಲಿ ಏನಂದರೆ ಏನಿದೆ, ಒಂದು ಊರು ಸಿಗುತ್ತಲ್ಲ ಸ್ಕೂಲ್ ಮನೆ, ಅಲ್ಲಿಂದ ಸಿಕ್ಕಾಪಟ್ಟೆ ಟಫ್ ಇದೆ. ಒಟ್ಟಲ್ಲಿ ಬರ್ಬೋದು, ಹತ್ರ ಇದೆ, ಅಲ್ಲಿಂದ ಆರಾಮಾಗಿ ಬರ್ಬೋದು, ಚೆನ್ನಾಗಿದೆ. ಸೊ ಒಂದು ಸಲ ವಿಸಿಟ್ ಮಾಡಿ. ಸೊ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ. ಆ ವ್ಯೂ ಪಾಯಿಂಟ್ ಬಂತು ಅಂದರೆ ಒಂದು 75% ನೀವು ರೀಚ್ ಆಗಿದ್ದೀರ ಅಂತ ಅರ್ಥ. ಸೊ ಓಕೆ ಬನ್ನಿ ಈಗ ಹೊರಗಡೆ ಹೋಗೋಣ. ನೋಡಿ ಊರು ಬಂತು. ಸೊ ಈಗ ಇಲ್ಲಿ ಟಿಫನ್ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಸೊ ಬೇಗ ಬಂದಿದ್ದೀವಿ, ಒಂದು 8:30 ಬಂದುಬಿಟ್ಟಿದ್ದೀವಿ. ಸೊ ಕಾಲಿಡೋಕ್ಕೆ ಆಗ್ತಾಯಿಲ್ಲ. ಅಯ್ಯೋ, ಒಂದು ಹೆಜ್ಜೆನ ನೋಡ್ಕೊಂಡು ಬರಬೇಕು ಆಗಿದೆ. ಅಲ್ಲೆಲ್ಲ ಸಿಲ್ವರ್ ಹಾಕಿದಾರಲ್ಲ, ಏನಕ್ಕೆ ಅಂದರೆ ಕೋತಿಗಳು ಹತ್ಬಾರ್ದು ಅಂತ. ಸಕ್ಕತ್ತಾಗಿ ಎಡೆ ಮಾಡಿದ್ದಾರೆ. ಸೊ ಇಲ್ಲೆಲ್ಲ ಭತ್ತ ಬೆಳೆದಿದ್ದಾರೆ, ಬಾಳೆ ತೋಟ. ನಾಗಮಲೆ ಬಂದಿದ್ದು ಹೋಟ್ಲಿದೆ. ಬರ್ತೀವಿ, ಬರಬೇಕಾದ್ರೆ ಟಿಫನ್ ಇದೆಯಲ್ವಾ? ಹಾಂ ಬರ್ತೀವಿ. ಸೊ ಓಕೆ ನೋಡಿ ನಾಗಮಲೆ ಊರಿಗೆ ಬಂದಿದ್ವಿ. ಇನ್ನೊಂದು ಬೆಟ್ಟ ಹತ್ತಬೇಕು. ಸೊ ಈಗ ನಿಂಬೆಹಣ್ಣು ಜ್ಯೂಸ್ ಮಾಡ್ತಾಯಿದ್ದಾರೆ, ಕುಡ್ಕೊಂಡು ಹೋಗ್ತೀವಿ. ಸೊ ನೋಡಿ ಬಂದವ್ರಿಗೆ ರೆಸ್ಟ್ ತಗೊಳ್ಳೋಕ್ಕೆ ಸಕಾಲ ಮಾಡಿದ್ದಾರೆ. ಸೊ ಈಗ ನಿಂಬೆಹಣ್ಣು ಜ್ಯೂಸ್ ತೊಗೊಂಡು ನೀರು ತೊಗೊಂಡ್ವಿ. ಎಲ್ಲೂ ಏನೂ ತಿಂದಿರಲಿಲ್ಲ. ಸೊ ಅದಕ್ಕೋಸ್ಕರ ಸುಸ್ತಾಗ್ಬಿಟ್ಟಿದೆ ಸಿಕ್ಕಾಬಿಟ್ಟೆ. ಆ ಲಾಸ್ಟ್ ವ್ಯೂ ಪಾಯಿಂಟಿಂದ ಏನು ಬರ್ತೀವಿ ಅಲ್ಲಿಂದ ಸಿಕ್ಕಾಬಿಟ್ಟೆ ಟಫ್ ಇದೆ. ಫುಲ್ ಇಳಿಜಾರು, ಫುಲ್ ಅಪ್ಪು. ಇಳಿಜಾರೇನು ಹತ್ಬೋದು, ಅಪ್ಪು ಸಿಕ್ಕಾಬಿಟ್ಟೆ. ಇದು ಏನು ಹಾಂ ಹತ್ಕೋ, ಮಾರಿ ಲೈಟ್ ಹಾಕು ಅದೇ. ಸೊ ಓಕೆ ಬನ್ನಿ ನೋಡೋಣ, ಹತ್ತೋಣ. ಜ್ಯೂಸ್ ಕುಡ್ಕೊಂಡೀಗ ಮುಂದಕ್ಕೆ ಹೋಗೋಣ. ಹಾಂ ಇಲ್ಲೇ ಜ್ಯೂಸ್ ಗೀಸ್ ಎಲ್ಲ ಮಾಡಿಕೊಡ್ತಾರೆ. ಸೊ ಟಿಫನ್ ಏನಾದ್ರು ಬೇಕು ಅಂದರೆ ಹೇಳ್ಬಿಟ್ಟು ಅಂದರೆ ಮಾಡಿ ಮಡಗಿರ್ತಾರಂತೆ. ಏನೇ ಸಿಗುತ್ತೆ ಟಿಫನ್ನು? ಹಾಂ ಮುದ್ದೆ ಅನ್ನ ಸಾಂಬಾರು ಚಿತ್ರಾನ್ನ. ಸೊ ಇಲ್ಲ ಸೌದೆ ಒಲೆಯಲ್ಲಿ ಅಣ್ಣ ಮಾಡೋದೆಲ್ಲ ನೋಡಿ, ಪ್ಯೂರು ಸಕ್ಕತ್ತಾಗಿರುತ್ತೆ ಮತ್ತು ಸೌದೆ ಒಲೆಯಲ್ಲಿ. ಸೊ ನೋಡಿ 10 ರೂಪಾಯಿ 4 ಕೊಟ್ಟವ್ರೆ. ಇದಿಷ್ಟು ದಪ್ಪ ಒಂದೊಂದು ತಿಂದ್ರೆ ನಾಷ್ಟನೂ ಬೇಡ. ಸೊ ಅಷ್ಟು ನೋಡಿ ಸೇಬಣ್ಣು ಇದ್ದಂಗೆ ಐತೆ. 70 ಆಗಿಲ್ಲ ಬಿಡಿ, 70 ಆಗಿದೆಯಾ? ಇನ್ನೂ ಹಿಂಗಿದ್ದೀರಾ ನೋಡಿ. ಅವ್ರಿಗೆ ಬೇಕಾದ್ರೆ 70 ಆಗಿದೆ ನಂಬೋದು. ಅಜ್ಜಿ ಬರ್ತಾರಲ್ಲ, ಹೌದಾ? ನಿಮ್ಗಿನ್ ಚಿಕ್ಕವ್ರು ಅವರು ಅಲ್ಲ, ಅವರು ಅಲ್ಲಿ ಬರ್ತಿರೋರು. ವಾ ಸರಿ ಬೈ. ಸೊ ನೋಡಿ ಒಂದು ಶರ್ಬತ್ತು, ಒಂದು ಹಲಸಲೆಹಣ್ಣು ತಿನ್ಬಿಟ್ಟು ಈಗ ಹತ್ತಕ್ಕಾಯ್ತಾ ಇಲ್ಲ. ಸೊ ನೋಡಿ ಇದು ಸಿಕ್ಕಾಪಟ್ಟೆ ಹಿಂಗೈತೆ, ಇದೇ ಥರ ಐತಂತೆ ಬೆಟ್ಟ. ನೋಡಿ ಹತ್ತಕ್ಕೆ ಆಯ್ತಲ್ಲ. ನೋಡಿ ಇಲ್ಲಿ ಎಷ್ಟು ಕಷ್ಟಪಡ್ತವನೆ. ಹತ್ತುಗುರು ಬೇಗ, ಹತ್ತು ಆನಂದ. ಕೊನೆಗೂ ಹತ್ತೇ ಬಿಟ್ಟ. ಇನ್ನು ಸ್ವಲ್ಪ ದೂರ ಆಯ್ತಂತೆ. ಸೊ ಇಲ್ಲೆಲ್ಲ ಅಂಗಡಿಗಳಿದೆ ಗುರು ಇಲ್ಲವೇ? ಹಾಂ ಅಂದ ಇಲ್ಲೇ ತಿನ್ಕೊಂಡೋಗಿ ಅಂದರು. ನೋಡಿ ವಯಸ್ಸಾದ್ರೆಲ್ಲ ಹತ್ಕೊಂಡು ಬರ್ತಾಯಿದ್ದಾರೆ. ಅಮ್ಮ ಟಿಕೆಟ್ ತೊಗೊಬಂದ್ರೆ ಹಂಗೆ ಬಂದ್ರಾ? ಫ್ರೀ ಬಿಟ್ರೆ ಹಂಗೆ ಬಂದ್ರೆ ಟಿಕೆಟ್ ತಗೊಂಡ್ರಾ? ಬಿಡ್ಲಿಲ್ವೇ ಫ್ರೀಯಾಗಿ? ನೀವೆಲ್ಲ ಮೊದಲಿಂದನೂ ಬರ್ತಿದ್ರಮ್ಮ, ಇವಾಗಲೇ ಬರ್ತಿರೋದ? ಹಾಂ ನೋಡಿ ಇಲ್ಲೊಂದು ಕೆರೆ ಐತೆ. ಸೊ ಇಲ್ಲಿ ಮಳೆ ನೀರು ಬಂದರೆ ಮಾತ್ರ ಕೆರೆ ತುಂಬೋದು.
ಓಹ್ ಆಮೇಲೆ ಬಂತು. ಹೋಗ್ತಾ ಇದ್ದೀವಿ ಹೋಗ್ತಾನೇ ಇದ್ದೀವಿ, ಸಿಗ್ತಾನೇ ಇಲ್ಲ. ಸೊ ನೋಡಿ ಪಾಪ ಎಲ್ಲ ಕಡ್ಡಿ ಹಿಡ್ಕೊಂತ ಇದ್ದಾರೆ. ಆ ಆಂಟಿಗೆ 72 ವರ್ಷ ಅಂತ. ನೋಡಿ ಫೈನಲಿ ಬಂತು. ಗುರಿ ಒಂದು ಬೆಟ್ಟ ಹತ್ರ ಸಿಗ್ತಾ ಗಣಪತಿ ದೇವಸ್ಥಾನ. ಬೆಟ್ಟ ಎಷ್ಟು ಹೈಟ್ ಇದೆ ಗೊತ್ತಾ? ಯಪ್ಪ ಹಿಂಗೆ ಐತೆ ಗುರು. ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ಬಂದಿದೆ ನಡ್ಕೊಂಡು. ಅಯ್ಯೋ ಮೊಬೈಲ್ ನೋಡೋಕ್ಕಂಗೆ ಕಾಣಿಸುತ್ತೆ, ರಿಯಲಾಗಿ ಹತ್ತಕ್ಕಾಯ್ತಲ್ಲ ಗುರು. ನೋಡಿ ಎಷ್ಟು ಡೌನ್ ಐತೆ. ಯಪ್ಪ ಸಿಕ್ಕಾಬಿಟ್ಟೆ ಡೌನು ಅಪ್ಪು. ಇದೇ ಲಾಸ್ಟ್ ಬೆಟ್ಟ ಅಂತೆ. ನೋಡಿ ಹಿಂಗೆ ಹೋಗ್ಬೇಕು, ಆಗ್ತಾಯಿಲ್ಲ. ನಮ್ಮ ಹುಡುಗ ಹತ್ತುತ್ತವನೆ, ಎಲ್ಲರೂ ಹತ್ತವ್ರೆ. ನಮ್ಮ ಜೊತೆ ಬಂದವರೆಲ್ಲ ಹತ್ಬಿಟ್ಟಿದ್ದಾರೆ ಈಗ ಆಲ್ರೆಡಿ. ಸೊ ಬನ್ನಿ ಫೈನಲ್ ಬೆಟ್ಟ ಹತ್ಬೋಣ. ಯಾಕೆಂದರೆ ಇಲ್ಲಿ ನೋಡಿ ಇದು ಸಿಕ್ಕಾಬಿಟ್ಟೆ ಹಿಂಗಿದೆ, ಕುತ್ಕೊಂಡು ಹೋಗ್ಬೇಕು. ಬಂತು ಅಂತಲೇ ಅವರೇ. ಸೊ ನೋಡಿ ಇಲ್ಲಿ ನೋಡಿ, ಇನ್ನೂ ಇಷ್ಟೊಂದು ಮೆಟ್ಲು ಹತ್ಕೊಂಡು ಬಂದಿದ್ದೀವಿ, ಇನ್ನೂ ಸಿಕ್ಕಿಲ್ಲ. ಪಾಪ ಅವ್ರ ಅಜ್ಜಿ ಕೈಲಿ ಆಯ್ತಾನೆ ಇಲ್ಲ, ಹಾಗಿದ್ರು ನಡ್ಕೊಂಡು ಬರ್ತಾರೆ. ನಮ್ಮ ಕೈಲಿ ಆಯ್ತಲ್ಲ, ಆದರೂ ಅವ್ರು ಹತ್ಕೊಂಡು ಸ್ಪೀಡಾಗಿ ಬರ್ತಾನೆ ಅವ್ರೆ. ಅಜ್ಜಿ 71 ವರ್ಷ ಅಂತ ಅವ್ರಿಗೆ. ಗ್ರೇಟ್. ಹೆಂಗೆ ಸಖತ್ತಾಗಿದೆ ವ್ಯೂಸ್. ಸೊ ಫೈನಲಿ ಬಂದವು ನೋಡಿ. ಸೊ ಫೈನಲಿ ರೀಚ್ ಆಗಿದ್ದೀವಿ ನೋಡಿ. ಹೇಗಿದೆ ದೇವಸ್ಥಾನ? ಸುತ್ತಮುತ್ತ ಬೆಟ್ಟ ಇಲ್ಲ, ಅದೇ ಸರ್ಪ. ಅಲ್ಲೋಡಿ ಎಡೆ ಎತ್ತರ ಇದೆಯಲ್ಲ, ಅದೇನೇ ಸರ್ಪ. ಅಯ್ಯೋ ನನಗೇನು ಮನೆಯೆಲ್ಲ ಕಾಣಿಸ್ಕೊಂಡು ಅದೇ ಇದಕ್ಕೇನು ಪ್ರಶ್ನೆ ಕೊಡೋಕ್ಕೆ. ಸೊ ಲಿಂಗ ಅಲ್ಲಿ ಹೊಡೆದು ಮೂಡಿರೋದು. ಸೊ ಇದು ಆ್ಯಕ್ಚುಲಿ ಸರ್ಪ ನೋಡಿ. ಇಲ್ಲಿಂದ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ನಾನು ನೋಡಿರಲಿಲ್ಲ ನೋಡಿ, ಟ್ರೆಕ್ಕಿಂಗ್ ಇದು. ಸೊ ಓಕೆ ಬನ್ನಿ, ಇದ್ರಲ್ಲಿ ತಿರ್ಗಾಡ್ಕೊಂಬರೋಣ. ನೋಡಿ ಚೆನ್ನಾಗಿದೆ. ಸೊ ಇಲ್ಲೆಲ್ಲ ಸೊ ಅಲ್ಲಿ ಕಾಣ್ತಾ ಇದೆ ನಾಗಮಲೆ ಸರ್ಪ. ಸೊ ಏನು ಬ್ಯಾಕ್ ಸೈಡ್ ಇದೆ ನೋಡಿ, ಅದೇ ಕಾಣ್ತಾ ಇದ್ದಿಲ್ಲ ಅದೇ. ಸೊ ಕೆಳಗಡೆನೂ ಹೋಗ್ತಾ ಇದ್ದಾರೆ ದರ್ಶನ ಮಾಡೋಕ್ಕೆ. ಸೊ ನೋಡಿ ಹೆಂಗಿದೆ ವ್ಯೂ ಇಲ್ಲಿ. ಸೂಪರ್ ಆಗಿದೆ ಮಾತ್ರ. ಸ್ವಲ್ಪ ಮಡಿಕೋರು ಕುಡಿ ಮಡಿಕೊ ನೀರನ್ನ. ಸೊ ನೋಡಿ ಮೇಲ್ಗಡೆ ನಿಮ್ಗೆ ಏನು ಸಿಗೋಲ್ಲ, ಕೆಳಗಡೆಯಿಂದ ನೀರಿಗೆ ತೊಗೊಬರ್ಬೇಕು. ಮೇಲ್ಗಡೆ ಎಲ್ಲ ಕುತ್ಕೊಂಡೆಲ್ಲ ಹಿಂಗೆ ಎಂಜಾಯ್ ಮಾಡ್ತಿದ್ದಾರೆ. ಸೊ ಇಲ್ಲಿ ನೋಡಿ ವ್ಯೂ ಹಂಗೆ ಸಖತ್ತಾಗೈತೆ. ಒಂದ್ಸಲ ವಿಸಿಟ್ ಮಾಡಿ, ಸಖತ್ ಮಾತ್ರ ಸಖತ್ ಫೀಲ್ ಆಗುತ್ತೆ. ಸೊ ಇಲ್ಲಿಂದ ಕಾಣುತ್ತೆ, ಆ ಕಡೆ ನೋಡಿದ್ರೆ ಮೆಟ್ಟೂರು ಡ್ಯಾಮ್ ಕಾಣುತ್ತೆ ನಮಗೆ, ಕಾವೇರಿ ಕಪಿಲ ಅರ್ಧೋಗ ನದಿ. ಸೊ ನೋಡಿ ಫೈನಲಿ ದರ್ಶನ ಮಾಡಿದ್ದಾಯ್ತು. ಸೊ ಇದೆ ನೋಡಿ ನಾಗಮಲೆ. ಗೊತ್ತಿಲ್ಲ. ಸೊ ನೋಡಿ ಈಗ ಬರೋರು ಜಾಸ್ತಿ ಆಗುತ್ತೆ ಜನ, ಬರ್ತಾ ಇದ್ದಾರೆ, ಹಿಡಿತಾ ಇದ್ದಾರೆ, ಹತ್ತಾ ಇದ್ದಾರೆ. ಆನಂದ ಫ್ಯಾಮಿಲಿ ಕರ್ಕೊಂಡು ಬಾ ಹಿಡಿಗುರು ಹೆಂಗಾರ ಮಾಡಿ. ಸೊ ಫೈನಲ್ ಆಗಿ ಬೆಟ್ಟ ಹತ್ಕೊಂಡು ಬಂದ್ವಿ. ಸೊ ಆ್ಯಕ್ಚುಲಿ ಏನಂದರೆ ನಮ್ಮ ಜೊತೆಲಿ ವಾಂಟಿ 3 ಜನನೂ ಬಂದರು. ಸ್ಟಾರ್ಟಿಂಗಲ್ಲಿ ಬರ್ತಾ ಇದ್ವು. ಸೊ ಅಲ್ಲಿಂದನೂ ಜೊತೆಲೇ ಬಂದರು ಪಾಪ. ಅವ್ರ ಕಷ್ಟ ಸುಖ ಎಲ್ಲ ಮಾತಾಡಿಕೊಂಡು ನಮಗೆ ಬೆಟ್ಟ ಹತ್ತಿದ್ದೇ ಗೊತ್ತಾಗಲಿಲ್ಲ. ಸೊ ಇವ್ರು ನಮ್ಗಿಂತನೂ ತುಂಬ ಸ್ಟ್ರಾಂಗ್ ಆಗಿದ್ದರು. ಯಾಕೆಂದರೆ ನಮ್ಮ ಕೈಲೇ ಆಗ್ತಿರಲಿಲ್ಲ ಹತ್ತಕ್ಕೆ. ಅವರು ಫಸ್ಟ್ ಟೈಮ್ ಹತ್ತಾ ಇರೋದು, ಆದ್ರೂ ತುಂಬ ಬೇಗ ಮೂವ್ ಆಗ್ತಾಯಿದ್ರು. ಸೊ ಇವ್ರು ನೋಡಿ ನಾವು ಹತ್ತಾ ಇದ್ವಿ. ಸೊ ಅದಾದಮೇಲೆ ನಮಗೆ ಬರ್ಬೇಕಾದ್ರೆ ತುಂಬ ಸುಸ್ತಾಗೋದು. ಅದಕ್ಕೋಸ್ಕರ ನಮ್ಮ ಕೈಲಾಗಲ್ಲ, ನೀವು ಮುಂದಕ್ಕೆ ಹೋಗಿ ಅಂದ್ಬಿಟ್ಟು ಆಂಟಿಯವ್ರನ್ನ ಇಲ್ಲೇ ಜ್ಯೂಸ್ ಕುಡ್ಕೊಂಡು ಕಳಿಸಿದ್ವು. ಸೊ ಇವ್ರ ಜೊತೆ ಒಂದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಸೊ ಓಕೆ ಸ್ನೇಹಿತರೆ, ಫೈನಲಾಗಿ ಬಂದ್ವಿ. ಈಗ ಚೆಕ್ ಪೋಸ್ಟ್ ಹತ್ತಿರ ಹೋಗ್ತಾ ಇದ್ದೀವಿ. ಸೊ ಸಿಕ್ಕಾಪಟ್ಟೆ ಟಫ್ ಇದೆ. ಯಾಕೆಂದರೆ ಮೊದಲು ನಿಮ್ಗೆ ಏನಿದೆ ಸ್ಟಾರ್ಟಿಂಗು, ಆವಾಗ ಜೀಪ್ ಇರಲಿಲ್ಲ, ಏನೂ ಇರಲಿಲ್ಲ. ಡೈರೆಕ್ಟ್ ನೀವು ಬೆಟ್ಟದಿಂದ ನಡ್ಕೊಂಬರ್ಬೇಕಾಗಿತ್ತು. ಸೊ ಇವಾಗ ಜೀಪ್ ಮಾಡಿದ್ಮೇಲೆ ಸೊ ಒಂದು ಸ್ಕೂಲ್ ಮನೆ ಅಂತಿದೆ ನೋಡಿ, ಅಲ್ಲಿ ಗಂಟ ಹೋಗ್ತಾಯಿತ್ತು ಅರ್ಧಕ್ಕರ್ಧ. ಸೊ ಅರ್ಧಕ್ಕರ್ಧ ಹೋಗ್ತಾಯಿತ್ತು. ಸೊ ಅರ್ಧಕ್ಕರ್ಧ ಹೋಗಾದ್ಮೇಲೆ ಅಲ್ಲಿಂದನೇ ತುಂಬ ರಿಸ್ಕ್ ಇದೆ. ಏನು ಹೇಳಿ, ಅರ್ಧಕ್ಕರ್ಧ ಹೋಗಾದ್ಮೇಲೆ ಅಲ್ಲಿಂದನೇ ತುಂಬ ರಿಸ್ಕ್ ಇದೆ. ಬಟ್ ಇಲ್ಲಿಂದನೂ ತುಂಬ ರಿಸ್ಕ್ ಇದೆ. ಸೊ ನೋಡ್ಕೊಂಡು ಬನ್ನಿ. ಡೈಲಿ ವಾಕಿಂಗ್ ಮಾಡೋರು ಮಾತ್ರ ಬರ್ಬೋದು. ಸೊ ಏನು ವರ್ಕೌಟ್ ಮಾಡದೆ ಬರ್ತೀನಿ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಇದೆ. ನಾವು ಹೋಗ್ಬೇಕಾದ್ರೆ ಜೋಶಲ್ಲಿ ಹೋಗ್ಬಿಟ್ಟು ಬರ್ಬೇಕಾದ್ರೆ ಒಂದು ಅರ್ಧ ಗಂಟೆ ಟೈಮ್ ಕುತ್ಕೊಂಡು ಬಂದಿದ್ದೀವಿ, ಆಗ್ತಾಯಿಲ್ಲ. ಸೊ ಓಕೆ ನೋಡಿ, ಇಲ್ಲಿ ಜನನೂ ಅಷ್ಟೇ ಕನ್ಫ್ಯೂಸ್ ಇದೆ. ಮೊದಲಾದ್ರು ತುಂಬ ಜನ ಬರ್ತಿದ್ರು, ಹಳ್ಳಿ ಜನ, ಏನೋ ಗೊತ್ತಾಗ್ತಾ ಇರಲಿಲ್ಲ. ಗುಂಪಲ್ಲಿ ಗೋವಿಂದ ಅಂತ ಹೋಗ್ತಾಯಿದ್ವು. ಜನ ಕಡಿಮೆ, ಬೆಳಿಗ್ಗೆ ಅಷ್ಟು ಜನ ಇದ್ದರು.
ಎಲ್ಲ ಸ್ಟಾಫ್ ಆಗಿಬಿಟ್ಟಿದ್ದಾರೆ, ಎಲ್ಲೆಲ್ಲೋ ಅಷ್ಟು ಜನ. ಸೊ ರೋಡು ಕೂಡ ತುಂಬ ಕನ್ಫ್ಯೂಸ್ ಆಗುತ್ತೆ ನಿಮಗೆ, ಹೆಂಗೆ ಹೋಗ್ಬೇಕು ಅಂತ ಫಸ್ಟ್ ಟೈಮ್ ಬಂದವ್ರಿಗೆ. ಸೊ ಬರ್ತಾರವ್ರಿಗೇನು ಅನಿಸಲ್ಲ, ಬಟ್ ಫಸ್ಟ್ ಟೈಮ್ ಬರೋರಿಗೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಸೊ ನೋಡಿ ಹೋಗ್ತಾಯಿದ್ದೀವಿ. ಸೊ ಏನೋ ಚೆಕ್ ಪೋಸ್ಟ್ ಮುಂದೆ ಇದೆ. ಸೊ ನಾವು ಯಾರೋ ಫಾಲೋ ಮಾಡ್ಕೊಂಡು ಬಂದ್ವು. ಸೊ ಓಕೆ, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ. ಎಲ್ಲರಿಗೂ ಬೈ ಟೇಕ್ ಕೇರ್. ಸೊ ಇದಾಗಿತ್ತು ಇಷ್ಟು ನಾಗಮಲೆ ಒಂದು ವಿಡಿಯೋ. ಸೊ ಓಕೆ, ಬಾಯ್. ಜಿಂಗಿ ನೋಡಿ ಹೆಂಗೆ ಬರ್ತಾರೆ ಬರೋರೆಲ್ಲ. ಇವರೆಲ್ಲ ಮದುವೆ ಹೋಗ್ತಿರೋರು ಗುರು, ಮದುವೆ ಹೋಗ್ತಾರೆ ಇವರೆಲ್ಲ. ಮದುವೆ